ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹಿರಿಯ ನಟರಾದಂತಹ ಅಶ್ವಥ್ ಅವರು ಹಾಗೂ ಪ್ರಸಿದ್ಧ ಖಳನಟರಾದ ವಜ್ರಮುನಿಯವರು ಹಂಚಿಕೊಂಡಂತಿರುವ ಕೆಲವೊಂದು ವಿಶಿಷ್ಟ ಘಟನೆಗಳನ್ನು ತಿಳ್ಕೊಳ್ಳೋಣ. ಅಶ್ವಥ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹೀಗೆ ಹಲವಾರು ಸಿನಿಮಾಗಳಲ್ಲಿ ಅವರು ರಾಜ್ಕುಮಾರ್ ಅವರ ಜೊತೆ ನಟಿಸಿದ್ರಿಂದ ಅವರ ಒಡನಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ತುಂಬ ಚೆನ್ನಾಗಿತ್ತು. ದಾರಿ ತಪ್ಪಿದ ಮಗ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಒಂದು ಆ್ಯಕ್ಷನ್ ಸೀನ್ ಶೂಟ್ ಮಾಡಬೇಕಿತ್ತು. ಅದೇನೆಂದರೆ ಜೀಪನ್ನು ವೇಗವಾಗಿ ಓಡಿಸ್ಕೊಂಡು ಬಂದು ಹೇರ್ ಪಿನ್ ಟರ್ನಲ್ಲಿ ತಿರುಗಿಸಿ ಆಮೇಲೆ ಟ್ರಕ್ಕಿನ ಒಳಗಡೆ ಈ ಜೀಪನ್ನು ಹತ್ತಿಸಿ ನಿಲ್ಲಿಸಬೇಕಿತ್ತು. ಈ ರೀತಿಯ ಸೀನನ್ನು ನಾರ್ಮಲ್ ಆಗಿ ಡ್ಯೂಪ್ ಬಳಸಿ ಅಥವಾ ಡ್ರೈವಿಂಗ್ನಲ್ಲಿ ಒಂದು ಪರಿಣಿತಿ ಹೊಂದಿರುವಂಥವ್ರನ್ನ ಬಳಸಿ ಮಾಡ್ತಿದ್ರು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸೀನನ್ನು ಕೇವಲ ಒಂದೇ ಟೇಕ್ನಲ್ಲಿ ಯಾವುದೇ ತಪ್ಪಿಲ್ಲದಂತೆ ಯಾವುದೇ ಒಂದು ಅವಘಡ ಆಗದಂತೆ ಮಾಡಿ ಮುಗಿಸ್ತಾರೆ. ಅವರಿಗೆ ಕಾರ್ ಓಡಿಸೋಕ್ಕೆ ಬರುತ್ತೆ ಅಂತ ಅಶ್ವಥ್ ಅವರಿಗೆ ಗೊತ್ತಿತ್ತು, ಆದರೆ ಇಷ್ಟು ಚೆನ್ನಾಗಿ ಅವರು ಓಡಿಸ್ತಾರೆ ಅಂತ ಅಶ್ವಥ್ ಅವರು ಕಲ್ಪನೆ ಕೂಡ ಮಾಡಿರಲಿಲ್ಲ. ಇದು ತುಂಬ ಒಂದು ರಿಸ್ಕಿ ಸಿಚುವೇಶನ್ನು, ಒಂದು ಸಣ್ಣ ಮಟ್ಟಿನ ತಪ್ಪಾದರೂ ಕೂಡ ಜೀವಕ್ಕೆ ಅಪಾಯ ಬರುವಂಥದ್ದು. ಆದರೂ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ವತಃ ಅವರೇ ಜೀಪನ್ನು ಚಲಾಯಿಸಿ ಈ ರೀತಿ ಒಂದು ಟರ್ನ್ ಮಾಡಿ ಟ್ರಕ್ನೊಳಗೆ ಜೀಪನ್ನು ಸರಿಯಾಗಿ ಒಂದು ಪಾರ್ಕಿಂಗ್ ಮಾಡ್ತಾರೆ. ಇದು ಅಶ್ವಥ್ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ನಟನೆಯನ್ನು ಬಿಟ್ಟು ಏನೋ ಒಂದು ವಿಶಿಷ್ಟ ಶಕ್ತಿ ಇದೆ ಅಂತ ಒಂದು ಅನುಮಾನ ಬರೋ ಥರ ಮಾಡುತ್ತೆ. ಇನ್ನೊಮ್ಮೆ ಸಿಪಾಯಿ ರಾಮು ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಕಂಠೀರವ ಸ್ಟುಡಿಯೋದ ಪಾರ್ಕ್ ಹತ್ರ ಡಾಕ್ಟರ್ ರಾಜ್ಕುಮಾರ್ ಅವರು, ಅಶ್ವಥ್ ಅವರು ಮತ್ತು ಒಂದೆರಡು ಸ್ನೇಹಿತರು ಎಲ್ಲ ವಾಕಿಂಗ್ ಮಾಡ್ತಾ ಇರ್ತಾರೆ. ಆಗ ಒಬ್ಬರು ಬಂದ್ಬಿಟ್ಟು ಸುಮಾರು 100-150 ಅಡಿ ದೂರದಲ್ಲಿರೋ ಒಂದು ಮರದ ಮೇಲೆ ಇರೋ ಒಂದು ಗಾಜಿನ ಶೀಶೆಯನ್ನು ತೋರಿಸಿ ರಾಜ್ಕುಮಾರ್ ಅವ್ರ ಹತ್ರ ನಿಮಗಿದನ್ನು ಶೂಟ್ ಮಾಡೋಕ್ಕಾಗುತ್ತಾ ಅಂತ ಕೈಯಲ್ಲಿ ಬಂದೂಕು ಕೊಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾವುದೇ ರೀತಿಯ ಒಂದು ರೈಫಲ್ ಟ್ರೈನಿಂಗ್ ಆಗಿರಲ್ಲ. ಈ ವಿಷಯ ಅಶ್ವಥ್ ಅವ್ರಿಗೂ ಗೊತ್ತಿರುತ್ತೆ. ಆದರೂ ಕೇವಲ ಒಂದೇ ನಿಮಿಷದಲ್ಲಿ ಆ ಗಾಜಿನ ಶೀಶೆ ಒಡೆದಿದ್ದ ಸೌಂಡ್ ಕೇಳುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಒಂದೇ ಹೊಡೆತದಲ್ಲಿ ಆ ಗಾಜಿನ ಶೀಶೆಯನ್ನು ಉಳಿಸಿರ್ತಾರೆ. ಈ ಎರಡು ಘಟನೆ ನಂತರ ಅಶ್ವಥ್ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರ ಒಂದು ನಟನಾ ಸಾಮರ್ಥ್ಯ, ಈ ಕೌಶಲ್ಯ ಬಿಟ್ಟು ಏನೋ ಒಂದು ವಿಶಿಷ್ಟವಾದ ಒಂದು ಆತ್ಮಬಲ ಇದೆ, ಅವರಲ್ಲಿ ಏನೋ ಒಂದು ಬೇರೆಯಾದಂತಹ ಒಂದು ಶಕ್ತಿ ಇದೆ ಅಂತ ಅವರಿಗೆ ಅನಿಸುತ್ತೆ. ಇನ್ನು ವಜ್ರಮುನಿಯವರು, ಇವರು ಕೂಡ ಪ್ರಸಿದ್ಧ ಖಳನಟರು. ರಾಜ್ಕುಮಾರ್ ಅವರ ಜೊತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮಲ್ಲಮ್ಮನ ಪವಾಡ ಅನ್ನೋದು ವಜ್ರಮುನಿಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಟಿಸಿದಂತಹ ಮೊದಲ ಸಿನಿಮಾ ಶೂಟಿಂಗ್ ಹೋಗಿರ್ತಾರೆ. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಸರೋಜಾದೇವಿ ಅವರು ಇವರೆಲ್ಲ ಇರ್ತಾರೆ. ಅವರೆಲ್ಲ ಆಗಿನ ಕಾಲದಲ್ಲಿ ಪ್ರಸಿದ್ಧ ನಟರಾಗಿರ್ತಾರೆ. ವಜ್ರಮುನಿಯವರಿಗೆ ಇವ್ರನ್ನೆಲ್ಲ ನೋಡಿ ಒಂಥರ ಜಂಗಾಬಲ್ವೇ ಹುಡುಗೋಗುತ್ತೆ. ತುಂಬ ನರ್ವಸ್ ಆಗ್ತಾರೆ. ಹೇಗೆ ಆ್ಯಕ್ಟಿಂಗ್ ಮಾಡೋದು ಅಂತ ಒಂದು ಸಮಸ್ಯೆ ಬರುತ್ತೆ. ಇದನ್ನೆಲ್ಲ ಗಮನಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ವಜ್ರಮುನಿಯವ್ರ ಹತ್ರ ಬಂದು, ನಿಮಗೆ ನನಗಿಂತ ಜಾಸ್ತಿ ಧೈರ್ಯ ಇದೆ, ನಿಮ್ಮಲ್ಲಿ ಒಂದು ಬಲ ಇದೆ, ನೀವು ಏನು ಚಿಂತೆ ಮಾಡಬೇಡಿ, ನನ್ನನ್ನು ಮೀರಿಸಿ ನೀವು ಬೆಳಿತೀರಾ, ಆರಾಮಾಗಿ ಆ್ಯಕ್ಟಿಂಗ್ ಮಾಡಿ ಅಂತ ಧೈರ್ಯ ತುಂಬ್ತಾರೆ. ಅದರ ನಂತರ ವಜ್ರಮುನಿಯವರು ಕೂಡ ತುಂಬ ಲೀಲಾಜಾಲವಾಗಿ ಆ್ಯಕ್ಟಿಂಗನ್ನು ಮಾಡ್ತಾರೆ. ಹಾಗೆಯೇ ಸಂಪತ್ತಿಗೆ ಸವಾಲು ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಊರಾದಂತಹ ಗಾಜನೂರಿನಲ್ಲಿ ಶೂಟಿಂಗ್ ನಡೆಯುತ್ತೆ. ಸುಮಾರು 1 ತಿಂಗಳ ಕಾಲ ಶೂಟಿಂಗ್ ನಡೆಯುತ್ತೆ. ಈ ಸಿನಿಮಾದ ಒಂದು ಶೂಟಿಂಗ್ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಿನಿಮಾ ತಂಡದವರನ್ನು ತಮ್ಮ ಮನೆಗೆ ಬಂದ ಅತಿಥಿಗಳಂತೆ ಒಂದು ಸಣ್ಣ ವಿಷಯಕ್ಕೂ ಒಂದು ಗಮನ ಕೊಟ್ಟು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಹಾಗೆಯೇ ಸಂಪತ್ತಿಗೆ ಸವಾಲು ಸಿನಿಮಾದಲ್ಲಿ ಗೌಡನ ಕ್ಯಾರೆಕ್ಟರ್ಗೆ ಯಾರನ್ನ ಹಾಕ್ಕೊಳ್ಳೋದು ಅಂತ ಒಂದು ಚರ್ಚೆ ನಡೀತಿರುತ್ತೆ. ಯಾರನ್ನ ಫೈನಲ್ ಮಾಡೋದು ಅಂತ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಕ್ಯಾರೆಕ್ಟರ್ಗೆ ವಜ್ರಮುನಿಯವರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ, ಅವರ ಧ್ವನಿ ಈ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದಂತಿದೆ, ಅವರೇ ಆಗಬೇಕು ಅಂತ ಪಟ್ಟು ಹಿಡ್ತಿದ್ರಂತೆ. ಹಾಗಾಗಿ ವಜ್ರಮುನಿಯವರಿಗೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಕೂಡ ಸಿಗುತ್ತೆ. ನಂತರ ಈ ಸಂಪತ್ತಿಗೆ ಸವಾಲು ಸಿನಿಮಾ ವಜ್ರಮುನಿಯವರ ಒಂದು ಕೆರಿಯರ್ನಲ್ಲಿ ಬಿಗ್ ಟರ್ನ್ ಆಗುತ್ತೆ. ಈ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ವಜ್ರಮುನಿಯವರ ಒಂದು ಕೆರಿಯರ್ನಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ನಮ್ಮ ದಂತಕಥೆಯ ಸಂಚಿಕೆಯಲ್ಲಿ ಈ ರೀತಿಯ ವಿಶಿಷ್ಟವಾದ ಕುತೂಹಲಭರಿತವಾದ ಇನ್ನಷ್ಟು ವಿಷಯಗಳು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.